ಜನಗಳನ್ನೆಲ್ಲ ನೋಡ್ಬಿಟ್ಟು ಎಲ್ಲರದು ಆಕಾರನ ಕಳೆದ್ಬಿಡ್ಬೇಕು, ಎಲ್ಲರ ಮೈಂಡನ್ನು ನೋಡಬೇಕು. ಎಲ್ಲರ ಮೈಂಡೂ ಇಲ್ಯೂಷನರಿ ಮೈಂಡ್. ಬಿಕಾಸ್ ಯಾರ್ಯಾರು ಯಾವ್ಯಾವ ಥರ ಹೇಳಿದ್ರೆ ಆಯಾ ಥರ ಓಡುತ್ತೆ. ಸ್ವಲ್ಪ ಜನ ಹಿಂಗೆ ಹೇಳಿದ್ರೆ ಹಿಂಗೆ ಓಡುತ್ತೆ, ಹಂಗೆ ಹೇಳಿದ್ರೆ ಹಂಗೆ ಓಡುತ್ತೆ, ಹಿಂಗೂ ಇಲ್ಲ ಹಂಗೂ ಇಲ್ಲ. ಇದನ್ನ ಹೇಳೋದು ಕಾನ್ಫ್ಲಿಕ್ಟ್ ಅಂತ. ದೇ ಆರ್ ನಾಟ್ ಇನ್ ಡೈಲಮಾ, ದೇ ಆರ್ ಇನ್ ಕಾನ್ಫ್ಲಿಕ್ಟ್. ಯು ಶುಡ್ ನೋ ದಿ ಡಿಫರೆನ್ಸ್ ಬಿಟ್ವೀನ್ ಕಾನ್ಫ್ಲಿಕ್ಟ್ ಅಂಡ್ ಡೈಲಮಾ. ಕಾನ್ಫ್ಲಿಕ್ಟ್ ಏನು, ಜಸ್ಟ್ ಅಪೋಸಿಟ್ ಯೋಚನೆ ಮಾಡೋದು. ಕಾಂಗ್ರೆಸ್ ಬಿಜೆಪಿ ಅಪೋಸಿಟ್ ಲೆವೆಲ್ ಅಲ್ಲಿ ಯೋಚನೆ ಮಾಡ್ತಾರೆ, ಕೆಳಗೆ ಮೇಲೆ, ಇದು ಪಾತಾಳ ಅದು ಪರ್ವತ, ಆ ತರ ಯೋಚನೆ ಮಾಡ್ತಾ ಇದ್ದಾರೆ. ಅದರಿಂದ ಕಾನ್ಫ್ಲಿಕ್ಟ್ ಎದ್ದಿದೆ, ಎಲ್ಲರಿಗೂ ಫೈಟಿಂಗ್ ಎದ್ದಿದೆ, ಒಬ್ಬೊಬ್ಬರೊಳಗೂ ಫೈಟ್ ಆಗ್ತಾ ಇದೆ, ಒಬ್ರಿಗೊಬ್ರಿಗೂ ಫೈಟ್ ಆಗ್ತಾ ಇದೆ. ಇದು ಸರಿ ಹೋಗಲ್ಲ. ಕಾನ್ಫ್ಲಿಕ್ಟ್ ಇದೆ. ಫಸ್ಟ್ ಏನ್ ಮಾಡಬೇಕು, ಡೈಲಮಾ ಕ್ರಿಯೇಟ್ ಮಾಡಬೇಕು. ಡೈಲಮಾ ಅಂದ್ರೆ ಕಾಂಗ್ರೆಸ್ಸು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ನೀನು ಈಗ ಯಾವ್ದು ಬೇಕು ಹೋಲ್ಸೇಲ್ ಆಗಿ ಅಂದ್ರೆ ಇಡೀ ಯೂನಿವರ್ಸ್ಗೆ ಒಳ್ಳೇದಾಗೋದನ್ನ ಆರಿಸ್ಕೊ. ಕಾಂಗ್ರೆಸ್ನ ಹಳಿಬಾರ್ದು, ಬಿಜೆಪಿನ ಎತ್ಕಟ್ಟಬಾರ್ದು. ಈಗ ಇವಾಗ ನೋಡಿ, ನಿಂಗೆ ಕೆಲಸ ಸಿಕ್ತು, ಫಾರಿನ್ಗೆ ಹೋಗ್ಬೇಕು, ನಿಂಗೆ ದುಡ್ಡು ಜಾಸ್ತಿ ಬರುತ್ತೆ ಒಂದು. ಇನ್ನೊಂದು, ನಿನ್ನ ತಂದೆ ತಾಯಿ ಜೊತೆಗೆ ನೀನು ಇಲ್ಲೇ ಈ ದೇಶದಲ್ಲೇ ಇರ್ಬೋದು, ಅಷ್ಟೊಂದು ದುಡ್ಡು ಬರಲ್ಲ. ತಂದೆ ತಾಯಿ ಜೊತೆ ಇರೋದು ಬೇಕು, ಫಾರಿನ್ಗೆ ಹೋಗೋದು ಬೇಕು. ಇದನ್ನ ಡೈಲಮಾ ಅಂತ. ಡೈಲಮಾ ಅಂದ್ರೆ ಎರಡೂ ಬೇಕು. ಇದೆಲ್ಲ ಆರಿಸ್ಬೇಕಾದ್ರೆ ತುಂಬಾ ಕಷ್ಟ. ಒಂದು ಬೇಡ ಅಂತಂದ್ರೆ ಬಿಟ್ಟು ಇನ್ನೊಂದು ತಗೊಂಡ್ಬಿಡ್ಬೋದು. ಕಾಂಗ್ರೆಸ್ ಬೇಡ ಅಂದವನ್ಗೆ ಬಿಜೆಪಿಗೆ ಬಂದ್ಬಿಡ್ಬೋದು. ಬಿಜೆಪಿನೋ ಕಾಂಗ್ರೆಸ್ಸೋ, ಬಿಜೆಪಿನೋ ಕಾಂಗ್ರೆಸ್ಸೋ. ದಿಸ್ ಇಸ್ ಕಾಲ್ಡ್ ಕಾನ್ಫ್ಲಿಕ್ಟ್. ಪೀಪಲ್ ಆರ್ ಇನ್ ಕಾನ್ಫ್ಲಿಕ್ಟ್, ದೇ ಆರ್ ನಾಟ್ ಇನ್ ಡೈಲಮಾ. ಬಿಜೆಪಿ ಥರನೇ ಒಂದು ಚೆನ್ನಾಗಿರೋ ಪಾರ್ಟಿ ಇನ್ನೊಂದು ಇದ್ದಿದ್ರೆ ಅಲ್ಲಿ ಡೈಲಮಾ ಬಂದಿರೋದು. ಒಬ್ಬ ಏನೂ ಇಲ್ಲ ಅವನ ಕಾನ್ಫ್ಲಿಕ್ಟ್ ಅಲ್ಲಿ. ಕಾನ್ಫ್ಲಿಕ್ಟ್ ಇಸ್ ವೆರಿ ಬ್ಯಾಡ್.